ಒಂದು ಸುಂದರ ಮನೆ, ಅದರಲ್ಲಿ ಒಂದು ಬೆಡ್ರೂಮ್ ಅಲ್ಲಿ ವುಡನ್ ಬಾಕ್ಸ್ ಕಾಟ್, ಅದರ ಒಳಗಡೆ ಇತ್ತು ಒಂದು ಶವ. ಆ ಶವ 20ರ ಹರೆಯದ ಹೆಣ್ಣು ಮಗಳದ್ದು. ವಿಚಿತ್ರ ಅಂದ್ರೆ ಶವ ಬೆಡ್ ಬಾಕ್ಸ್ ಒಳಗಡೆ ಇರೋದು ಕುಟುಂಬದವರಿಗೆ ಗೊತ್ತೇ ಇರಲಿಲ್ಲ. ಆ ಶವದ ಜೊತೆಗೆ ದಿನ ಕಳೆದಿದ್ದಾರೆ. ಏನೋ ಕ್ಲೀನ್ ಮಾಡೋಕೆ ಅಂತ ಬಾಕ್ಸ್ ಓಪನ್ ಮಾಡಿದ್ದ ಅಮ್ಮ ಅದರೊಳಗೆ ತನ್ನ ಮಗಳ ಶವ ಕಂಡು ಬೆಚ್ಚಿ ಬಿದ್ದಿದ್ರು. ಅಂದ್ರೆ ಯಾರೋ ಯುವತಿಯನ್ನ ಮನೆಯಲ್ಲೇ ಕೊಲೆ ಮಾಡಿ ಆ ಬಾಕ್ಸ್ ಕಾಟ್ ಒಳಗೆ ಬಚ್ಚಿಟ್ಟಿದ್ರು. ಹಾಗಾದ್ರೆ ಕೊಲೆಯಾದ ಆ ಯುವತಿ ಯಾರು? ಈಕೆಯನ್ನ ಕೊಂದವರು ಯಾರು? ಕೊಲೆಗೆ ಕಾರಣ ಏನು? ಪೊಲೀಸರು ಆರೋಪಿಯನ್ನ ಪತ್ತೆ ಮಾಡ್ತಾರೆ. ಆದರೆ ಬ್ರೈನ್ ಮ್ಯಾಪಿಂಗ್, ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ನಂತಹ ಪರೀಕ್ಷೆ ಮಾಡಿಸಿದ್ರು ಅವನೇ ಅಪರಾಧಿ ಅಂತ ಸಾಬೀತುಪಡಿಸೋಕೆ ಆಗಲೇ ಇಲ್ಲ. ಹಾಗಾದ್ರೆ ಏನಿದು ಕೇಸ್? ಎಲ್ಲಾಗಿರೋದು ಈ ಕೊಲೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ. ಮುಂಬೈನ ಡೊಂಬಿವಲಿ ಪ್ರದೇಶದಲ್ಲಿ ಒಂದು ಕುಟುಂಬ ವಾಸ ಮಾಡ್ತಾ ಇತ್ತು. ಅಪ್ಪ, ಅಮ್ಮ, 2 ಹೆಣ್ಣು ಮಕ್ಕಳು. ಇಲ್ಲಿನ ನಿನಾದ್ ಹೌಸಿಂಗ್ ಸೊಸೈಟಿಯಲ್ಲಿ ಒಂದು 2 ಬೆಡ್ರೂಮ್ ಫ್ಲ್ಯಾಟ್ನಲ್ಲಿ ಇರ್ತಾ ಇದ್ರು. ಮನೆ ಯಜಮಾನ ಹಿಂದೂರಾವ್ ಗವಾರೆ, ಇವರ ಹೆಂಡತಿ ಕಲ್ಪನಾ ಗವಾರೆ, ದೊಡ್ಡ ಮಗಳು ಶೀತಲ್ ಗವಾರೆ. ಇವಳು ಹೈಯರ್ ಸ್ಟಡೀಸ್ಗೆ ಅಂತ ಲಂಡನ್ನಲ್ಲಿ ಇದ್ಲು. ಕಿರಿಮಗಳು 21 ವರ್ಷದ ಸ್ನೇಹಲ್ ಗವಾರೆ, 3rd ಇಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸ್ನೇಹಲ್ ಅಂಧೇರಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ಓದ್ತಾ ಇದ್ಲು. ಹಿಂದೂರಾವ್ ಅಭ್ಯುದಯ ಕೋಆಪರೇಟಿವ್ ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಕಲ್ಪನಾ ಸ್ಕೂಲ್ ಟೀಚರ್ ಆಗಿದ್ರು. ಇವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸದ್ಯ ಮನೆಯಲ್ಲಿ ಅಪ್ಪ, ಅಮ್ಮ, ಮಗಳು ಮಾತ್ರ ಇರ್ತಾ ಇದ್ರು. ಸ್ನೇಹಲ್ ಓದೋದ್ರಲ್ಲಿ ತುಂಬಾ ಚೂಟಿ. ಅದು 2007 ಜೂನ್ ತಿಂಗಳು. ಕಾಲೇಜ್ ಇನ್ನೂ ರೀಓಪನ್ ಆಗಿರಲಿಲ್ಲ. ಇನ್ನೂ ವೆಕೇಶನ್ಸ್ ನಡೀತಾ ಇತ್ತು. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ತಾರೆ. ಸ್ನೇಹಲ್ ಕೂಡ ಅಪ್ಪನ ಹತ್ರ ಮಾತಾಡಿ ಟ್ರೆಕ್ಕಿಂಗ್ ಹೋಗ್ತಾಳೆ. ಆದರೆ ಬೆಟ್ಟ ಹತ್ತುವಾಗ ಸ್ನೇಹಲ್ ಕಾಲಿಗೆ ಪೆಟ್ಟಾಗುತ್ತೆ. ಕೂಡಲೇ ಫ್ರೆಂಡ್ಸ್ ಅವಳನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಅವಳ ಕಾಲಿಗೆ ಬ್ಯಾಂಡೇಜ್ ಮಾಡಿ 1.5 ತಿಂಗಳು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳ್ತಾರೆ. ನಂತರ ಆಕೆಯ ಫ್ರೆಂಡ್ಸ್ ಅವಳನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಯಲ್ಲಿ ನಡೆದ ವಿಷಯ ಹೇಳಿ 1.5 ತಿಂಗಳು ಬೆಡ್ ರೆಸ್ಟ್ ಮಾಡುವಂತೆ ಡಾಕ್ಟರ್ ಹೇಳಿದ್ದಾರೆ ಅಂತ ಅಮ್ಮನಿಗೆ ಹೇಳಿ ಹೋಗ್ತಾರೆ. ಸ್ವಲ್ಪ ದಿನದಲ್ಲಿ ಕಾಲೇಜ್ ರೀಓಪನ್ ಆಗುತ್ತೆ. ಬಟ್ ಸ್ನೇಹಲ್ಗೆ ಬೆಡ್ ರೆಸ್ಟ್ ಹೇಳಿದ್ರಿಂದ ಅವಳು ಮನೆಯಲ್ಲೇ ಇದ್ಲು. ತಂದೆ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆಲ್ಲ ರೆಡಿಯಾಗಿ ಬ್ಯಾಂಕ್ಗೆ ಹೋಗ್ತಾರೆ. ಅಮ್ಮ ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸಿ 11 ಗಂಟೆಗೆ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾರೆ. ಇದು ಇವರ ಡೈಲಿ ರುಟೀನ್ ಆಗಿತ್ತು. ಕಾಲಿಗೆ ಏಟಾಗೋ ಮೊದಲು ಸ್ನೇಹಲ್ ಕೂಡ ಬೆಳಗ್ಗೆ ಬೇಗ ಕಾಲೇಜ್ಗೆ ಹೋಗಿ ಸಂಜೆ 6:15ಗೆಲ್ಲ ರಿಟರ್ನ್ ಮನೆಗೆ ಬರ್ತಾ ಇದ್ಲು. ಆದರೆ ಈಗ ಕಾಲಿಗೆ ಪೆಟ್ಟಾಗಿದ್ರಿಂದ ಮನೆಯಲ್ಲೇ ಇರ್ತಾ ಇದ್ಲು. ಆವತ್ತು 19 ಜುಲೈ 2007. ಸ್ನೇಹಲ್ ಆಗಷ್ಟೇ ಸ್ವಲ್ಪ ರಿಕವರ್ ಆಗ್ತಾ ಇದ್ಲು. ಎಂದಿನಂತೆ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗಿದ್ರು. ಮನೆಯಲ್ಲಿ ಮಗಳು ಒಬ್ಳೇ ಇದ್ಲು. ಸಂಜೆ 6:30 ಸುಮಾರಿಗೆ ಅಮ್ಮ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆದರೆ ಬಾಗಿಲಿಗೆ ಹೊರಗಡೆಯಿಂದ ಚಿಲ್ಕ ಹಾಕಿತ್ತು. ಇದನ್ನ ನೋಡಿದ ಅಮ್ಮನಿಗೆ ಸಣ್ಣದಾಗಿ ಕೋಪ ಬರುತ್ತೆ. ಏನು ಹುಡುಗಿ ಇವಳು, ಮನೆಯಲ್ಲಿ ರೆಸ್ಟ್ ಮಾಡು ಅಂದರೆ ಎಲ್ಲೋ ಹೊರಗಡೆ ಹೋಗಿದ್ದಾಳಲ್ಲ ಅಂತ ಗೊಣಗಿಕೊಂಡೇ ಬಾಗಿಲು ಓಪನ್ ಮಾಡ್ತಾರೆ. ಆಮೇಲೆ ಅವರೇ ಸಮಾಧಾನ ಮಾಡಿಕೊಂಡು ಇಷ್ಟು ದಿನದಿಂದ ಮನೆಯಲ್ಲೇ ಕೂತು ಬೋರ್ ಆಗಿರಬೇಕು, ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ ಅಂದ್ಕೊಂಡು ಒಳಗಡೆ ಬರ್ತಾರೆ. ಆದರೆ ಒಳಗೆ ಬಂದ ಕಲ್ಪನಾ ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಸ್ನೇಹಲ್ನ ಸ್ಲಿಪ್ಪರ್ಸ್ ಅಲ್ಲೇ ಇದ್ವು. ಅರೆ, ಇವಳು ಯಾಕೆ ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ ಮನೆಯಲ್ಲಿ ಹುಡುಕ್ತಾರೆ. ಆದರೆ ಮನೆಯಲ್ಲಿ ಅವಳ ರೂಮಲ್ಲಿ ಸ್ನೇಹಲ್ ಇರಲಿಲ್ಲ. ಬಹುಶಃ ಇಲ್ಲೇ ಎಲ್ಲೋ ಹೋಗಿರಬೇಕು, ಬರ್ತಾಳೆ ಬಿಡು ಅಂತ ಕೈಕಾಲು ಮುಖ ತೊಳ್ಕೊಂಡು ಕಿಚನ್ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನನ್ನ ಮಗಳು ಅದೇ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸತ್ತು ಮಲಗಿದ್ದಾಳೆ ಅನ್ನೋದು ಪಾಪ ಆ ತಾಯಿಗೆ ಗೊತ್ತೇ ಇರಲಿಲ್ಲ. ಹೀಗೆ ಕೆಲಸ ಮಾಡುವಾಗ ಡೈನಿಂಗ್ ಟೇಬಲ್ ಮೇಲೆ ಕಣ್ಣು ಹೋಗುತ್ತೆ. ಅಲ್ಲಿ ಒಂದು ಗ್ಲಾಸ್ ಇತ್ತು. ಅದರಲ್ಲಿ ಅರ್ಧ ಗ್ಲಾಸ್ ಮಾತ್ರ ನೀರಿತ್ತು. ಯಾರೋ ಕುಡ್ದು ಹಂಗೆ ಇಟ್ಟು ಹೋಗಿರೋ ಥರ ಇತ್ತು. ಬಹುಶಃ ಸ್ನೇಹಲ್ ಕುಡ್ದು ಇಟ್ಟಿರಬಹುದಾ? ಯಾಕೋ ಅನುಮಾನ ಬಂದು ಅಮ್ಮ ಮತ್ತೆ ಮಗಳ ರೂಮ್ಗೆ ಹೋಗ್ತಾರೆ. ಸ್ನೇಹಲ್ ಅಂತ ಮೆಲ್ಲಗೆ ಕರೀತಾರೆ. ಬಟ್ ನೋ ರೆಸ್ಪಾನ್ಸ್. ರೂಮ್ ಮತ್ತು ಬೆಡ್ ಎಲ್ಲ ನೀಟಾಗಿತ್ತು. ಎಲ್ಲವೂ ನಾರ್ಮಲ್ ಇತ್ತು. ಹಾಗಾದ್ರೆ ಸ್ನೇಹಲ್ ಎಲ್ಲಿ ಹೋದ್ಲು? ಅರ್ಧ ಮುಕ್ಕಾಲು ಗಂಟೆ ಆದರೂ ಮನೆಗೆ ರಿಟರ್ನ್ ಬರದೇ ಇದ್ದಾಗ ಫೋನ್ ಮಾಡ್ತಾರೆ. ಆದರೆ ಅವಳ ಫೋನ್ ನಾಟ್ ರೀಚಬಲ್ ಇತ್ತು. ಅವಳ ಫ್ರೆಂಡ್ಸ್ಗೆ ಫೋನ್ ಮಾಡ್ತಾರೆ. ಸ್ನೇಹಲ್ ನಿಮ್ಮ ಮನೆಗೆ ಬಂದಿಲ್ಲ ಅಂತ ಕೇಳ್ತಾರೆ. ಅವರೆಲ್ಲ ಇಲ್ಲ ಆಂಟಿ ಬಂದಿಲ್ಲ, ಯಾಕೆ ಏನಾಯಿತು ಅಂತ ವಿಚಾರಿಸ್ತಾರೆ. ಏನಿಲ್ಲ, ಅವಳು ಮನೆಯಲ್ಲಿ ಇಲ್ಲ, ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಅಂತ ಸ್ವಲ್ಪ ಗಾಬರಿಯಲ್ಲೇ ಹೇಳ್ತಾರೆ.
ಇಲ್ಲೇ ಎಲ್ಲೋ ಹೋಗಿರ್ಬೋದು ಆಂಟಿ, ಬರ್ತಾಳೆ, ನೀವು ಟೆನ್ಷನ್ ತಗೋಬೇಡಿ, ನಾವು ಬೇರೆ ಫ್ರೆಂಡ್ಸ್ಗೆ ಕಾಲ್ ಮಾಡಿ ನೋಡ್ತೀವಿ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಹೀಗೆ ಕಾಲ್ ಮಾಡುವಾಗ ಕಲ್ಪನಾ ಅವರಿಗೆ ಅವರ ಫೋನ್ನಲ್ಲಿ ಒಂದು ಮೆಸೇಜ್ ಬಂದಿರೋದು ಕಾಣುತ್ತೆ. ಆ ಮೆಸೇಜ್ ಸ್ನೇಹಲ್ ಕಳಿಸಿದ್ಲು. ಮಧ್ಯಾಹ್ನ 3:28ಕ್ಕೆ ಮೆಸೇಜ್ ಮಾಡಿದ್ಲು. ಬಟ್ ಕಲ್ಪನಾ ಸ್ಕೂಲ್ನಲ್ಲಿ ಇದ್ದಿದ್ರಿಂದ ಫೋನ್ ಚೆಕ್ ಮಾಡಿರಲಿಲ್ಲ. ಈಗ ಮೆಸೇಜ್ ಓಪನ್ ಮಾಡ್ತಾರೆ. ವಿಚಿತ್ರ ಅಂದರೆ ಅದರಲ್ಲಿ ಏನೂ ಇರಲಿಲ್ಲ. ಅಂದರೆ ಅದು ಬ್ಲ್ಯಾಂಕ್ ಮೆಸೇಜ್. ಇದೇನಿದು, ಮಗಳು ಬ್ಲ್ಯಾಂಕ್ ಮೆಸೇಜ್ ಯಾಕೆ ಕಳಿಸಿದ್ಲು ಅನ್ಕೊಂಡೆ ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸ್ತಾರೆ. ಸಂಜೆ 7 ಆಗುತ್ತೆ. ಅಷ್ಟರಲ್ಲಿ ಗಂಡ ಹಿಂದೂರಾವ್ ಗವಾರೆ ಮನೆಗೆ ಬರ್ತಾರೆ. ಬಂದ ಕೂಡಲೇ, ರೀ, ಸ್ನೇಹಲ್ ಮನೆಯಲ್ಲಿಲ್ಲ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ, ನನಗೆ ಗಾಬರಿ ಆಗ್ತಿದೆ ಅಂತ ಒಂದೇ ಉಸಿರಲ್ಲಿ ಹೇಳ್ತಾರೆ. ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆಫೀಸ್ನಿಂದ ಜಸ್ಟ್ ಮನೆಗೆ ಬಂದಿದ್ದ ತಂದೆಗೆ ಗಾಬರಿಯಾಗಿತ್ತು. ಎಷ್ಟು ಬೇಜವಾಬ್ದಾರಿ ಹುಡುಗಿ, ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದಾಳೆ ಅಂತ ತಂದೆಗೂ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊಸೈಟಿಯಲ್ಲಿ ವಿಚಾರಿಸ್ತಾರೆ. ಅಲ್ಲಿದ್ದ ಯಾರೂ ಕೂಡ ಸ್ನೇಹಲ್ ಮೇನ್ ಗೇಟ್ನಿಂದ ಆಚೆ ಹೋಗೋದು ನೋಡಿರಲಿಲ್ಲ. ಹೊರಗಡೆ ಹೋಗಿ ವಿಚಾರಿಸಿದಾಗ್ಲೂ, ಇಲ್ಲ ಭಾವು, ನಾವು ಯಾರೂ ಸ್ನೇಹಲ್ನನ್ನ ನೋಡಿಲ್ಲ ಅಂತಾರೆ. ಹುಡುಕಿ ಸುಸ್ತಾಗಿ ಕೊನೆಗೆ 10 ಗಂಟೆ ಸುಮಾರಿಗೆ ರಾಮನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸ್ನೇಹಲ್ ಮಿಸ್ಸಿಂಗ್ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬೇಸಿಕ್ ಮಾಹಿತಿ ಪಡೆದು ರಿಪೋರ್ಟ್ ಬರ್ಕೋತಾರೆ. ಸ್ನೇಹಲ್ ಫೋಟೋ ಇಸ್ಕೊಂಡು ನಾವು ಹುಡುಕ್ತೀವಿ, ಏನಾದರೂ ಮಾಹಿತಿ ಸಿಕ್ಕರೆ ತಿಳಿಸ್ತೀವಿ, ನೀವು ಮತ್ತೊಮ್ಮೆ ಎಲ್ಲ ಕಡೆ ಹುಡುಕಿ ನೋಡಿ ಅಂತ ಹೇಳಿ ಕಳಿಸ್ತಾರೆ. ಮಗಳು ನಾಪತ್ತೆ ಸುದ್ದಿ ಕೇಳಿ ಅಕ್ಕಪಕ್ಕದವರು ಹಿಂದೂರಾವ್ ಮನೆಗೆ ಬಂದು ಸಾಂತ್ವನ ಹೇಳ್ತಾರೆ. ಮಗಳಿಗೆ ಏನೂ ತೊಂದರೆ ಆಗದೇ ಇರಲಿ ಅಂತ ಎಲ್ಲಾ ದೇವರನ್ನು ಬೇಡ್ಕೊಳ್ತಾರೆ. ಮಗಳು ಸುರಕ್ಷಿತವಾಗಿ ಮನೆಗೆ ಮರಳಲಿ ಅಂತ ಹರಕೆ ಹೊರ್ತಾರೆ. ಇಲ್ಲಿ ಕಾಡ್ತಿದ್ದ ಪ್ರಶ್ನೆ ಅಂದ್ರೆ, ಸ್ನೇಹಲ್ ಕಾಲಿಗೆ ಪೆಟ್ಟಾಗಿ ಮನೆಯಲ್ಲಿ ರೆಸ್ಟ್ ಪಡಿತಾ ಇದ್ಲು, ಇನ್ನೂ ಸಂಪೂರ್ಣವಾಗಿ ಗುಣವಾಗಿರಲಿಲ್ಲ. ಅಂಥದ್ರಲ್ಲಿ ಅವಳೇ ಎಲ್ಲಿಗೆ ಹೋಗೋಕೆ ಸಾಧ್ಯ? ಬಹುಶಃ ಪ್ರೀತಿ ಪ್ರೇಮ ಅಂತ ಯಾರ ಜೊತೆ ಆದರೂ ಓಡಿ ಹೋಗಿರಬಹುದಾ? ಇಲ್ಲ ಏನಾದರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿರಬಹುದಾ? ಇಂಥ ಹಲವು ಆಲೋಚನೆಗಳು ಅಪ್ಪ ಅಮ್ಮನನ್ನ ಕಾಡ್ತಾ ಇದ್ವು. ಅದೇ ನೋವಲ್ಲಿ ಆ ರಾತ್ರಿ ಯಾರೂ ಕೂಡ ಮಲ್ಗಲ್ಲ. ಅಲ್ಲಿಗೆ 19 ಕಳೆದು 20 ಬರುತ್ತೆ. ಅದು ಜುಲೈ 20, 2007 ಶುಕ್ರವಾರ. ಅಪ್ಪ ಅಮ್ಮ ಇಬ್ರು ಕೆಲಸಕ್ಕೆ ಹೋಗಲ್ಲ, ಮನೆಯಲ್ಲೇ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಆಫೀಸ್ನಿಂದನೂ ಕೆಲವರು ಮಾತಾಡ್ಸೋಕೆ ಅಂತ ಇವರ ಮನೆಗೆ ಬಂದಿದ್ರು. ಅವರ ಜೊತೆಗೂ ಮಾತಾಡಿ ಅವರನ್ನ ಕಳಿಸ್ತಾರೆ. ಅವರೆಲ್ಲ ಹೋದ್ಮೇಲೆ ಹೀಗೆ ಏನೋ ಯೋಚಿಸ್ತಾ ಇರಬೇಕಾದ್ರೆ ಕಲ್ಪನಾ ಅವರ ದೃಷ್ಟಿ ನೆಲದ ಮೇಲೆ ಬಿದ್ದಿದ್ದ ಒಂದು ಫ್ಲಾಸ್ಕ್ ಮೇಲೆ ಹೋಗುತ್ತೆ. ಅದನ್ನ ನೋಡಿದ ಕಲ್ಪನಾ ಅವರಿಗೆ ಏನೋ ಡೌಟ್ ಬರುತ್ತೆ. ಈ ಫ್ಲಾಸ್ಕ್ನ ಬಾಕ್ಸ್ ಕಾಟ್ ಒಳಗೆ ಇಟ್ಟಿದ್ನಲ್ಲ, ಇದು ಹೇಗೆ ಹೊರಗಡೆ ಬಂತು ಅಂತ ಯೋಚಿಸ್ತಾರೆ. ಇನ್ಫ್ಯಾಕ್ಟ್ ಆ ಬಾಕ್ಸ್ ಕಾಟ್ ಒಳಗೆ ಹೆಚ್ಚು ಬಳಸದ ವಸ್ತುಗಳನ್ನ ತುಂಬಿಸಿಟ್ಟಿದ್ರು. ಸರಿ, ಓಪನ್ ಮಾಡಿ ನೋಡೋಣ ಅಂತ ಬಾಕ್ಸ್ ಓಪನ್ ಮಾಡ್ತಾರೆ. ಸ್ವಲ್ಪ ಎಳೆದು ನೋಡಿದಾಗ ಅದರಲ್ಲಿದ್ದ ಬಟ್ಟೆಗಳೆಲ್ಲ ಹರಡಿಕೊಂಡಿದ್ವು. ನಾನು ಎಲ್ಲವನ್ನ ನೀಟಾಗಿ ಜೋಡಿಸಿದ್ರೆ ಮಗಳೇ ಹಿಂಗೆಲ್ಲ ಹರಡಿದ್ದಾಳೆ, ಒಂಚೂರು ಜವಾಬ್ದಾರಿ ಇಲ್ಲ ಅಂತ ಗೊಣಗಿಕೊಂಡೆ ಸರಿ ಮಾಡೋಣ ಅಂತ ಪೂರ್ತಿ ಡ್ರಾವರ್ ಎಳಿತಾರೆ. ಅದರ ಒಳಗಿನ ದೃಶ್ಯ ನೋಡಿ ಗಿಟಾರನ್ನೇ ಕಿರ್ಚಿಬಿಡ್ತಾರೆ. ಕಲ್ಪನಾ ಕಿರ್ಚಾಟ ಕೇಳಿ ಗವಾರೆ ಕೂಡ ಓಡಿ ಬರ್ತಾರೆ. ಏನಾಯ್ತು, ಯಾಕೆ ಕಿರ್ಚ್ಕೊಂಡೆ ಅಂತ ಕೇಳ್ತಾರೆ. ಕಲ್ಪನಾ ಬೆಡ್ ಡ್ರಾವರ್ ಕಡೆ ಬೆರಳು ತೋರಿಸ್ತಾರೆ. ಅದನ್ನ ನೋಡಿದ ಗವಾರೆ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅಂದಹಾಗೆ ಅದರಲ್ಲಿ ಯಾರ್ದೋ ಮನುಷ್ಯನ ಕಾಲು ಕಾಣ್ತಿತ್ತು. ಸ್ವಲ್ಪ ಧೈರ್ಯ ಮಾಡಿ ಗವಾರೆ ಅವರು ಅದರಲ್ಲಿದ್ದ ಬಟ್ಟೆ ಎಲ್ಲ ತೆಗೆದು ಹೊರಗಡೆ ಹಾಕ್ತಾರೆ. ಅಲ್ಲಿ ಒಬ್ಬ ಹೆಣ್ಣಿನ ಶವ ಇತ್ತು. ಇದನ್ನ ನೋಡಿದ ಗವಾರೆ ದಂಪತಿ ಗರಬಡಿದವರಂತೆ ಅವಕ್ಕಾಗಿ ನಿಂತುಬಿಡ್ತಾರೆ. ಯಾಕಂದ್ರೆ ಅದರಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಅವರ ಮುದ್ದಿನ ಮಗಳು ಸ್ನೇಹಲ್. ಅಂದ್ರೆ ಸ್ನೇಹಲ್ ಮೃತದೇಹ ಬೆಡ್ ಬಾಕ್ಸ್ ನಲ್ಲಿತ್ತು. ಅವಳ ಕೈಗಳನ್ನ ಕಪ್ಪು ಬಟ್ಟೆಯಿಂದ ಹಿಂದಕ್ಕೆ ಕಟ್ಟಲಾಗಿತ್ತು. ಹಾಗೆ ಕಾಲುಗಳನ್ನ ಕೂಡ ಬಿಗಿಯಾಗಿ ಕಟ್ಟಿದ್ರು. ಬಾಯಲ್ಲಿ ಬಟ್ಟೆ ತಕ್ಕಲಾಗಿತ್ತು. ಕೂಡಲೇ ಬಾಯಿಂದ ಬಟ್ಟೆ ತೆಗಿತಾರೆ. ಕೈ ಕಾಲುಗಳನ್ನ ಬಿಚ್ಚುತ್ತಾರೆ. ಸ್ನೇಹಲ್ ಅಂತ ಕರೀತಾರೆ. ಬಹುಶಃ ಪ್ರಜ್ಞೆ ತಪ್ಪಿರಬಹುದು ಅಂತ ಬೇಗ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಚೆಕಪ್ ಮಾಡಿದ ಡಾಕ್ಟರ್, ಸಾರಿ, ನಿಮ್ಮ ಮಗಳು ಸತ್ತೋಗಿ ತುಂಬಾ ಹೊತ್ತಾಗಿದೆ ಅಂದ್ಬಿಡ್ತಾರೆ. ಅಪ್ಪ ಅಮ್ಮನಿಗೆ ದಿಕ್ಕೆ ತೋಚದಂತಾಗಿ ಕುಸಿದು ಬೀಳ್ತಾರೆ. ತಾವು ಪ್ರೀತಿಯಿಂದ ಸಾಕಿದ ಮುದ್ದಿನ ಮಗಳ ಶವದ ಮುಂದೆ ಇಬ್ರೂ ಗೋಳಾಡ್ತಾರೆ. ಪೊಲೀಸರಿಗೆ ವಿಷಯ ಮುಟ್ಟುತ್ತೆ. ತಕ್ಷಣ ಪೊಲೀಸರು ಹಾಸ್ಪಿಟಲ್ಗೆ ಬರ್ತಾರೆ. ಡಾಕ್ಟರ್ ಹತ್ರ ಮಾತಾಡಿ ಬೇಸಿಕ್ ಫಾರ್ಮಾಲಿಟಿ ಮುಗಿಸಿ ದೇಹವನ್ನ PMಗೆ ಕಳಿಸ್ತಾರೆ. ಅಲ್ಲಿಗೆ ಇಡೀ ದಿನ ಮುದ್ದಿನ ಮಗಳಿಗಾಗಿ ಹುಡುಕ್ತಾ ಇದ್ದ ಅಪ್ಪ ಅಮ್ಮನಿಗೆ ಅವರದ್ದೇ ಮನೆಯಲ್ಲಿ ಅವರ ಮಗಳು ಶವವಾಗಿ ಸಿಕ್ಕಿದ್ಲು. ಸ್ನೇಹಲ್ನನ್ನ ಯಾರೋ ಕೈಕಾಲು ಕಟ್ಟಿ ತಿರುಗಟ್ಟಿಸಿ ಕೊಲೆ ಮಾಡಿದ್ರು. ಈಗ ಮಿಸ್ಸಿಂಗ್ ರಿಪೋರ್ಟ್ನ ಕೊಲೆ ಕೇಸ್ ಅಂತ ಬದಲಿಸಿಕೊಂಡು ಪೊಲೀಸರು ತನಿಖೆ ಆರಂಭಿಸ್ತಾರೆ. ಸೀನಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಕವಾಡೆ ಫೋರೆನ್ಸಿಕ್ ಟೀಮ್ ಜೊತೆ ಗವಾರೆ ಮನೆಗೆ ಬರ್ತಾರೆ. ಅವರು ಬರೋವಷ್ಟರಲ್ಲಿ ತುಂಬಾ ಜನ ಇವರ ಮನೆಗೆ ಬಂದು ಹೋಗಿದ್ರು. ಶವ ಸಿಕ್ಕಿದ್ದ ರೂಮ್ ಒಳಗೂ ತುಂಬಾ ಜನ ಇದ್ರು.
ಅವರನ್ನೆಲ್ಲ ಹೊರಗಡೆ ಕಳಿಸಿ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಬಟ್ ಸಾಕಷ್ಟು ಎವಿಡೆನ್ಸ್ ಡಿಸ್ಟ್ರಾಯ್ ಆಗಿರೋ ಚಾನ್ಸಸ್ ಇತ್ತು. ಆದರೂ ಪೊಲೀಸರು ಮತ್ತು ಫೊರೆನ್ಸಿಕ್ ಟೀಮ್ ಸಿಕ್ಕಷ್ಟು ಎವಿಡೆನ್ಸ್ ಕಲೆ ಹಾಕ್ತಾರೆ. ಸೀನಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಕವಾಡೆ ಅಪ್ಪ ಅಮ್ಮನನ್ನ ಕೂರಿಸಿಕೊಂಡು ವಿಚಾರಿಸ್ತಾರೆ. ಮೊದಲಿಗೆ ಕಲ್ಪನಾ ಅವರು ಮಾತಾಡ್ತಾರೆ. ಸರ್, ಪ್ರತಿದಿನದಂತೆ ಆ ದಿನ ನಾನು ಕೆಲಸ ಮುಗಿಸ್ಕೊಂಡು 6:30 ಸುಮಾರಿಗೆ ಮನೆಗೆ ಬಂದೆ. ಬಾಗಿಲು ಹೊರಗಡೆಯಿಂದ ಚಿಲ್ಕ ಹಾಕಿತ್ತು. ಒಳಗಡೆ ಬಂದು ನೋಡಿದ್ರೆ ಮಗಳ ಸ್ಲಿಪ್ಪರ್ಸ್ ಅಲ್ಲೇ ಇದ್ವು. ಡೈನಿಂಗ್ ಟೇಬಲ್ ಮೇಲೆ ಒಂದು ಅರ್ಧ ಕುಡ್ದಿಟ್ಟಿರೋ ಹಾಗೆ ನೀರಿನ ಗ್ಲಾಸ್ ಇತ್ತು. ನಾನವತ್ತು ರೂಮ್ ಒಳಗೂ ಬಂದು ನೋಡಿದೆ. ರೂಮ್ ಎಲ್ಲ ನೀಟಾಗಿತ್ತು, ಬೆಡ್ ಕೂಡ ಸರಿ ಇತ್ತು. ಆದ್ರೆ ಅಲ್ಲಿ ಒಂದು ಹಗ್ಗ ಬಿದ್ದಿತ್ತು, ಅದನ್ನ ಅಲ್ಲಿಟ್ಟಿದ್ದೀನಿ ಅಂತಾರೆ. ಆ ಹಗ್ಗವನ್ನ ಪೊಲೀಸರು ಸೀಸ್ ಮಾಡ್ತಾರೆ. ಮಾತು ಮುಂದುವರಿಸೋ ಕಲ್ಪನಾ, ಸರ್, ಅವತ್ತು ಮಧ್ಯಾಹ್ನ 3:28ಕ್ಕೆ ಸ್ನೇಹಲ್ ನನಗೆ ಮೆಸೇಜ್ ಕಳಿಸಿದ್ಲು. ಬಟ್ ಅದು ಬ್ಲಾಂಕ್ ಮೆಸೇಜ್ ಅಂತ ಆ ಮೆಸೇಜ್ ತೋರಿಸ್ತಾರೆ. ನಂತರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಮನೆಗೆ ಬಂದ್ವಿ. ಆದ್ರೆ ಬೆಳಗ್ಗೆ ಬೆಡ್ ಕೆಳಗಡೆ ಇದ್ದ ಬಾಕ್ಸ್ ಓಪನ್ ಮಾಡಿದ್ರೆ ಅದರಲ್ಲಿ ನನ್ನ ಮಗಳು ಸತ್ತು ಮಲಗಿದ್ಲು ಸರ್ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಬೆಡ್ ಬಾಕ್ಸ್ ನ ತುಂಬಾ ಜನ ಮುಟ್ಟಿದ್ರು. ಅದರ ಮೇಲೆ ಬಹಳಷ್ಟು ಫಿಂಗರ್ ಪ್ರಿಂಟ್ಸ್ ಇದ್ವು. ಹಾಗಾಗಿ ಅದರಲ್ಲಿ ಸಾಕ್ಷ್ಯ ನಾಶ ಆಗೋಗಿತ್ತು. ಬಾಗಿಲು ಚೆಕ್ ಮಾಡಿದಾಗ ಯಾರೂ ಬಲವಂತವಾಗಿ ಒಳಗೆ ನುಗ್ಗಿರೋ ಹಾಗೆ ಕಾಣಿಸ್ತಾ ಇರಲಿಲ್ಲ. ಇದೆಲ್ಲವನ್ನ ನೋಟ್ ಮಾಡಿದ ಪೊಲೀಸರು, ನಿಮ್ಮ ಮೇಲೆ ಯಾರಿಗಾದ್ರೂ ದ್ವೇಷ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಕಲ್ಪನಾ, ಅಯ್ಯೋ ಇಲ್ಲ ಸರ್ ಅಂತಾರೆ. ಸರಿ, ಸ್ನೇಹಲ್ಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾನಾ? ಪ್ರೀತಿ ಪ್ರೇಮದ ಚಕ್ಕರ್ ಏನಾದ್ರೂ ಇತ್ತ ಅಂತಾರೆ. ಅಂಥದ್ದೇನೂ ಇಲ್ಲ ಸರ್ ಅಂತಾರೆ. ಸರಿ, ಮನೆಯಲ್ಲಿ ಏನಾದ್ರೂ ಮಿಸ್ಸಿಂಗ್ ಇದೆಯಾ ಅಂತ ಕೇಳಿದ್ಕೆ ಎಸ್ ಸರ್, ಕೆಲವು ಐಟಮ್ಸ್ ಮಿಸ್ಸಿಂಗ್ ಇವೆ ಅಂತಾರೆ. ಸ್ನೇಹಲ್ ಡೆಂಟಲ್ ಬ್ರೇಸಸ್ ಹಾಕ್ತಿದ್ಲು, ಮಲಗುವಾಗ ತೆಗೆದಿಡ್ತಾ ಇದ್ಲು. ಹಾಗೆ ಕತ್ತಲ್ಲಿ ಚಿನ್ನದ ಚೈನ್ ಇತ್ತು. ಜೊತೆಗೆ ಅವಳು ನೋಕಿಯಾ N72 ಮೊಬೈಲ್ ಯೂಸ್ ಮಾಡ್ತಾ ಇದ್ಲು. ಇವು 3 ಮಿಸ್ಸಿಂಗ್ ಇವೆ. ಇಷ್ಟು ಬಿಟ್ರೆ ಮತ್ತೇನೂ ಕಳ್ತನ ಆಗಿಲ್ಲ ಅಂತಾರೆ. ಅವರು ಹೇಳಿದ ಎಲ್ಲ ಡೀಟೇಲ್ಸ್ ನೋಟ್ ಮಾಡಿಕೊಂಡು ಸ್ಟೇಟ್ಮೆಂಟ್ ತಗೊಳ್ತಾರೆ. ನಂತರ ನೆರೆಹೊರೆಯವರನ್ನ ವಿಚಾರಿಸ್ತಾರೆ. ಮಧ್ಯಾಹ್ನ ಇವರ ಮನೆಯಿಂದ ಯಾರ್ದಾದ್ರೂ ಕಿರ್ಚಾಡೋ ಶಬ್ದ ಕೇಳಿದ್ರಾ? ಏನಾದ್ರೂ ವಿಚಿತ್ರ ಘಟನೆ ಆಯ್ತಾ? ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡ್ತಾ ಇದ್ರಾ ಅಂತೆಲ್ಲ ವಿಚಾರಿಸ್ತಾರೆ. ಇಲ್ಲ ಸರ್, ಅಂಥದ್ದೇನು ನೋಟಿಸ್ ಮಾಡಲಿಲ್ಲ ಅಂತಾರೆ. ಅದರಲ್ಲಿ ಒಬ್ರು, ಸರ್, ಅವ್ರ ಮನೆಗೆ ಒಬ್ಳು ಕೆಲಸಕ್ಕೆ ಬರ್ತಾಳೆ, ಅವಳನ್ನ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗಬಹುದು ಅಂತಾರೆ. ಮನೆ ಕೆಲಸದವಳನ್ನ ಕರೆದು ವಿಚಾರಣೆ ಮಾಡ್ತಾರೆ. ಅವಳು ಹೆದರ್ಕೊಂಡೆ, ಸರ್, ಮಾಲ್ಕಿನ್ ಇರುವಾಗಲೇ ನಾನು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಸ್ನೇಹಲ್ ಬೇಬಿಗೆ ನಾನೇನೂ ಮಾಡಿಲ್ಲ, ಅವಳು ನನ್ನ ಮಗಳಂತೆ ಅಂತ ಅಳ್ತಾಳೆ. ಅವಳ ಮೇಲೂ ಪೊಲೀಸರಿಗೆ ಅನುಮಾನ ಬರುತ್ತೆ. ಆದರೂ ವಿಚಾರಣೆ ಮುಗಿಯೋವರೆಗೆ ಎಲ್ಲೂ ಹೋಗಬಾರ್ದು ಅಂತ ತಾಕೀತು ಮಾಡಿ ಕಳಿಸ್ತಾರೆ. ನಂತರ ಗವಾರೆ ಮನೆಗೆ ಬರ್ತಿದ್ದ ಇಲೆಕ್ಟ್ರಿಷಿಯನ್, ಪ್ಲಂಬರ್, ಕೇಬಲ್ ಆಪರೇಟರ್ ಎಲ್ಲರನ್ನ ವಿಚಾರಣೆ ಮಾಡ್ತಾರೆ. ಆದರೆ ಏನೂ ಕ್ಲೂ ಸಿಗಲ್ಲ. ಅಲ್ಲಿಗೆ ಯಾರೋ ಇವರ ಮನೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರೆ ಪ್ಲಾನ್ ಮಾಡಿ ಈ ಕೊಲೆ ಮಾಡಿರಬಹುದು, ಅಥವಾ ಯಾರೋ ಮನೆಯ ಒಳಗಿನೋರೇ ಹೆಲ್ಪ್ ಮಾಡಿರಬೇಕು ಅನ್ನೋ ಥಿಯರಿ ಪೊಲೀಸರದ್ದಾಗಿತ್ತು. ಸ್ನೇಹಲ್ ಫ್ರೆಂಡ್ಸ್ ಬಗ್ಗೆ ವಿಚಾರಿಸ್ತಾರೆ. ಆಗ ಒಬ್ರು, ಸರ್, ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಂತಾರೆ. ಅವನ ಹೆಸರು ಹಿರೇನ್ ರಾಠೋಡ್. ಅವನಿಗೆ 23 ವರ್ಷ. ಈ ಹಿರೇನ್ ಬಗ್ಗೆ ಸ್ನೇಹಲ್ ಅಮ್ಮನ ಬಳಿ ವಿಚಾರಿಸ್ತಾರೆ. ಹೌದು ಸರ್, ಹಿರೇನ್ ನನ್ನ ಮಗಳ ಬಾಯ್ ಫ್ರೆಂಡ್. ಅವನು ಮತ್ತು ಸ್ನೇಹಲ್ ತುಂಬಾ ಚೆನ್ನಾಗಿದ್ರು. ಬಟ್ ಯಾಕೋ ಒಂದು ವಾರದಿಂದ ಇಬ್ರು ಮಾತಾಡ್ತಾ ಇರಲಿಲ್ಲ. ಏನೋ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ರು. ಅವನು ಆವಾಗವಾಗ ನಮ್ಮ ಮನೆಗೆ ಬಂದು ಹೋಗೋದು ಮಾಡ್ತಾ ಇದ್ದ. ಹಾಗಾದ್ರೆ ಅವನೇ ಏನಾದ್ರೂ ಸ್ನೇಹಲ್ನ ಕೊಲೆ ಮಾಡಿದ್ನಾ? ಆದ್ರೆ ಮೊದಲು ಯಾಕೆ ಸ್ನೇಹಲ್ ತಾಯಿ ಈ ವಿಚಾರ ಹೇಳಿರಲಿಲ್ಲ? ಈಗ ವಿಚಾರಿಸಿದ್ರೆ ಕಲ್ಪನಾ ಕೂಡ ಹಿರೇನ್ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ. ಹಿರೇನ್ ಮೇಲೆ ಹೀಗೆ ಅನುಮಾನ ಪಡೋಕು ಕಾರಣ ಇತ್ತು. ಯಾಕಂದ್ರೆ ಅವತ್ತು ಮಗಳು ಎಲ್ಲಿ ಹೋಗಿರ್ಬೇಕು? ಬಹುಶಃ ಹಿರೇನ್ ಜೊತೆಗೇನಾದ್ರೂ ಇದ್ದಾಳ ಅಂತ ಅವನಿಗೆ ಫೋನ್ ಮಾಡಿದ್ದೆ. ಆದ್ರೆ ಅವನ ಫೋನ್ ಕೂಡ ಸ್ವಿಚ್ ಆಫ್ ಇತ್ತು ಅಂತ ಕಲ್ಪನಾ ಪೊಲೀಸರಿಗೆ ಹೇಳ್ತಾರೆ. ಸರಿ, ಅವನೇನ್ ಕೆಲಸ ಮಾಡ್ತಾನೆ, ಎಲ್ಲಿರ್ತಾನೆ, ಅವನ ಫೋನ್ ನಂಬರ್, ಹೀಗೆ ಎಲ್ಲ ಡೀಟೇಲ್ಸ್ ತಗೊಳ್ತಾರೆ. ಸ್ನೇಹಲ್ ದೇಹದ PM ಮುಗ್ದಿತ್ತು. ಶವವನ್ನ ಕುಟುಂಬದವರಿಗೆ ಕೊಡ್ತಾರೆ. ದುಃಖದಲ್ಲೇ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. ಇತ್ತ ಪೊಲೀಸರು ಹಿರೇನ್ನ ವಿಚಾರಿಸೋಕೆ ರೆಡಿ ಆಗ್ತಾರೆ. ಈ ಹಿರೇನ್ ಬೋರಿವಲಿಯಲ್ಲಿ ಇರ್ತಾ ಇದ್ದ. ಇವನನ್ನ ಠಾಣೆಗೆ ಕರೆಸ್ತಾರೆ. ಪೊಲೀಸರ ಭಾಷೆಯಲ್ಲಿ ವಿಚಾರಿಸ್ತಾರೆ. ಹೆದರ್ಕೊಂಡೆ ಹಿರೇನ್ ಮಾತಾಡ್ತಾನೆ. ಸರ್, ನನ್ನ ಸ್ನೇಹಲ್ನನ್ನ ಯಾರು ಕೊಂದಿದ್ದು ಸರ್? ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಲ್ ಮತ್ತು ನಾನು ಫ್ರೆಂಡ್ಸ್. ನಾವಿಬ್ರು ಸೇಮ್ ಕಾಲೇಜ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ಓದ್ತಾ ಇದ್ವಿ. ಅವಳು ಫಸ್ಟ್ ಇಯರ್ನಲ್ಲಿದ್ದಾಗ ನಾನು ಸೆಕೆಂಡ್ ಇಯರ್ನಲ್ಲಿದ್ದೆ. 1 ವರ್ಷ ನಾನು ಅವಳಿಗೆ ಸೀನಿಯರ್.
2004ರಿಂದಲೇ ನಾವಿಬ್ರು ಕ್ಲೋಸ್ ಫ್ರೆಂಡ್ ಆದ್ವಿ. ಕ್ರಮೇಣ ನಮ್ಮಿಬ್ಬರ ಫ್ರೆಂಡ್ಶಿಪ್ ಲವ್ಗೆ ತಿರುಗಿತ್ತು. ನಾವಿಬ್ರು ರಿಲೇಶನ್ಶಿಪ್ನಲ್ಲಿದ್ವಿ. ಎಂಜಿನಿಯರಿಂಗ್ ಮುಗಿದ್ಮೇಲೆ ಇದೇ ಜುಲೈಯಲ್ಲಿ ವೋಲ್ಟಾಸ್ ಕಂಪ್ನಿಯಲ್ಲಿ ಟ್ರೈನಿ ಮ್ಯಾನೇಜರ್ ಆಗಿ ಸೇರ್ಕೊಂಡೆ. ಅವಳದ್ದು ಇನ್ನೂ 1 ಇಯರ್ ಬಾಕಿ ಇತ್ತು. ನಾನು ಅವಳನ್ನ ಮೀಟ್ ಮಾಡೋಕೆ ಅವಳ ಮನೆಗೂ ಹೋಗ್ತಾ ಇದ್ದೆ. ನಮ್ಮಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಕಲ್ಪನಾ ಆಂಟಿಗೂ ಗೊತ್ತಿತ್ತು, ಆದರೆ ಅಂಕಲ್ಗೆ ಗೊತ್ತಿರಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಲಾಸ್ಟ್ ವೀಕ್ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಪಾರ್ಟಿಗೆ ಹೋಗಿದ್ವಿ. ಆದರೆ ಈ ವಿಷಯವನ್ನು ನಾನು ಸ್ನೇಹಲ್ಗೆ ಹೇಳಿರಲಿಲ್ಲ. ಆದರೆ ನಮ್ಮಿಬ್ಬರ ಕಾಮನ್ ಫ್ರೆಂಡ್ ಒಬ್ಬ ಅವಳಿಗೆ ಹೇಳಿಬಿಟ್ಟ. ಇದಾದ ಮೇಲೆ ಅವಳು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ಲು. ಹುಡುಗಿಯರ ಜೊತೆಗೆಲ್ಲ ಟ್ರಿಪ್ ಹೋಗ್ತೀಯಾ ಅಂತ ತುಂಬ ಜಗಳ ಮಾಡಿದ್ಲು. ನಾನೇ ಆಮೇಲೆ ಅವಳಿಗೆ ಸಾರಿ ಹೇಳಿ ಪ್ಯಾಚಪ್ ಮಾಡಿಕೊಂಡೆ ಅಂತಾನೆ. ಇವನ ಮಾತು ಕೇಳಿಸ್ಕೊಂಡ ಪೊಲೀಸರು ಜುಲೈ 19ಕ್ಕೆ ಎಲ್ಲಿದ್ದೆ ಅಂತಾರೆ. ನಾನು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ ಆಫೀಸ್ನಲ್ಲಿದ್ದೆ ಅಂತಾನೆ. ಸರ್, ನಾನು ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಅವಳ ಎಜುಕೇಷನ್ ಮುಗಿದ್ಮೇಲೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋ ಪ್ಲಾನ್ ಇತ್ತು. ಲಾಸ್ಟ್ 1 ವೀಕ್ ತುಂಬ ಕೆಲಸ ಇತ್ತು. ಅದಕ್ಕೆ ಸ್ನೇಹಲ್ ನನ್ನ ಮೀಟ್ ಮಾಡೋಕ್ಕೂ ಆಗಿರಲಿಲ್ಲ. ನಾನ್ಯಾಕೆ ಸರ್ ಅವಳನ್ನು ಕೊಲೆ ಮಾಡಲಿ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅವತ್ತು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅಂತ ಪೊಲೀಸರು ಕೇಳ್ತಾರೆ. ಅದು 1 ವಾರದಿಂದ ನನ್ನ ಮೊಬೈಲ್ ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ. ಚಾರ್ಜ್ ನಿಲ್ತಾ ಇರಲಿಲ್ಲ, ಬೇಗ ಡ್ರೈನ್ ಆಗ್ತಿದೆ. ಇದನ್ನ ಸ್ನೇಹಲ್ಗೂ ಹೇಳಿದ್ದೆ. 2 ದಿನದಿಂದ ಮೊಬೈಲಿಂದ ತಲೆ ಕೆಟ್ಟು ಹೋಗಿತ್ತು. ಆನ್ ಮಾಡಿದ ಕೂಡಲೇ ಆಫ್ ಆಗ್ಬಿಡ್ತಾ ಇತ್ತು. ಅದಕ್ಕೆ ಯಾರು ಪದೇ ಪದೇ ಚಾರ್ಜ್ ಮಾಡ್ತಾರೆ ಅಂತ ನಾನೇ ಆಫ್ ಮಾಡಿದ್ದೆ ಅಂತಾನೆ. ಯಾರಿಗಾದರೂ ಅರ್ಜೆಂಟ್ ಕಾಲ್ ಮಾಡಬೇಕು ಅಂದರೆ ಆನ್ ಮಾಡ್ತಿದ್ದೆ ಅಷ್ಟೇ. ಅದಕ್ಕೆ ಕೊಲೆಯಾದ ದಿನ ಕಲ್ಪನಾ ಆಂಟಿ ಕಾಲ್ ಮಾಡಿದಾಗ ನನ್ನ ಫೋನ್ ಸ್ವಿಚ್ ಆಫ್ ಬಂದಿರಬಹುದು. ನಾನು ಆಫೀಸ್ ಮುಗಿದ ಮೇಲೆ 8:30 ಸುಮಾರಿಗೆ ಮನೆಗೆ ರೀಚ್ ಆದೆ. ಆಗ ಫ್ರೆಂಡ್ ಒಬ್ಬ ಮನೆಗೆ ಬಂದು ಸ್ನೇಹಲ್ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳ್ದ. ನಾನು ಗಾಬರಿಯಾಗಿ ಎಲ್ಲ ಕಡೆ ಹುಡುಕ್ತೆ ಸರ್ ಅಂತ ಹಿರೇನ್ ರಾಠೋಡ್ ಪೊಲೀಸರಿಗೆ ಹೇಳ್ತಾನೆ. ಅವನ ಫೋನ್ ಚೆಕ್ ಮಾಡ್ತಾರೆ. ನಿಜವಾಗ್ಲೂ ಅವನ ಫೋನ್ ಹಾಳಾಗಿತ್ತು. ಪೊಲೀಸರು ಅವನ ಆಫೀಸ್ಗೆ ಹೋಗಿ ಕ್ರಾಸ್ ಚೆಕ್ ಮಾಡ್ತಾರೆ. ಅವನ ಕೊಲೀಗ್ಸ್ ಹತ್ರ ವಿಚಾರಣೆ ಮಾಡ್ತಾರೆ. ಹೌದು, ಹಿರೇನ್ ಅವತ್ತು ನಮ್ಮ ಜೊತೆನೇ ಇದ್ದ ಅಂತಾರೆ. ಸರಿ, ಅಟೆಂಡೆನ್ಸ್ ರಿಜಿಸ್ಟರ್ ಚೆಕ್ ಮಾಡೋಣ ಅಂತ ಕೇಳ್ತಾರೆ. ಆದರೆ ವಿಚಿತ್ರ ಅಂದರೆ ರಿಜಿಸ್ಟರ್ ಇರಲಿಲ್ಲ. ವಿಚಾರಿಸಿದಾಗ ಜುಲೈ ತಿಂಗಳ ರೆಕಾರ್ಡ್ಸ್ ಇಲ್ಲ ಸರ್ ಅಂತಾರೆ. ಅದು ಅನ್ಯೂಶುವಲ್ ಅನಿಸುತ್ತೆ. ಕಂಪನಿಯಲ್ಲಿ ರಿಜಿಸ್ಟರ್ ಇಲ್ಲ ಅಂದರೆ ಹೇಗೆ? ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ಸ್ನೇಹಲ್ ಮೇಲೆ ಯಾವುದೇ ಸೆಕ್ಷುವಲ್ ಅಸಾಲ್ಟ್ ಆಗಿಲ್ಲ ಅಂತ ಹೇಳಲಾಗಿತ್ತು. ಉಸಿರುಗಟ್ಟಿ ಸ್ನೇಹಲ್ ಸಾವನ್ನಪ್ಪಿದ್ದಾಳೆ ಎನ್ನಲಾಗಿತ್ತು. ಹಾಗಾದ್ರೆ ಯಾರಾದರೂ ಅವಳನ್ನ ಉಸಿರುಗಟ್ಟಿಸಿ ಕೊಂದು ನಂತರ ಬಾಕ್ಸ್ ಕಾಟ್ನಲ್ಲಿ ಹಾಕಿದ್ರಾ? ಇಲ್ಲ ಅವಳು ಬದುಕಿದ್ದಾಗಲೇ ಬಾಕ್ಸ್ನಲ್ಲಿ ಹಾಕಿದ್ರಾ? ಅಲ್ಲೇ ಆಕೆ ನರಳಿ ಪ್ರಾಣ ಬಿಟ್ಟಿದ್ಲಾ? ಮೊದಲಿಗೆ ಯಾರೋ ಗೊತ್ತಿರೋರೇ ಕೊಲೆ ಮಾಡಿದ್ದಾರೆ ಅನ್ನೋ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ. ಸ್ನೇಹಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ತಂಗಿಯ ಕೊಲೆ ಸುದ್ದಿ ಕೇಳಿ ಅಕ್ಕ ಶೀತಲ್ ಗವಾರೆ ಲಂಡನ್ನಿಂದ ಮುಂಬೈಗೆ ಬಂದಿದ್ಲು. ಅಕ್ಕನ ಹತ್ರ ಪೊಲೀಸರು ಮಾತಾಡ್ತಾರೆ. ಸರ್, ನಮ್ಮ ಫ್ಯಾಮಿಲಿಯಲ್ಲಿ ಏನೂ ಸರಿ ಇರಲಿಲ್ಲ. ನಮ್ಮಪ್ಪ ಅಮ್ಮನ ಮಧ್ಯೆ ಯಾವಾಗಲೂ ಕಿರಿಕಿತ್ತು. ಅಪ್ಪ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಅಮ್ಮ ಮತ್ತು ನಾವು ಹೆಣ್ಮಕ್ಳು ಒಂದು ಟೀಮ್ ಆದರೆ ಅಪ್ಪ ಒಬ್ಬರೇ ಬೇರೆ ಟೀಮ್ ಥರ ಆಡ್ತಿದ್ರು. ಯಾಕೆ ಹಿಂಗೆ ಅಂತ ಕೇಳ್ತಾರೆ. ಅದಕ್ಕೆ ಶೀತಲ್, ಸರ್, ನಮ್ಮಮ್ಮನಿಗೆ ಬೇರೆಯವರ ಜೊತೆ ಅಫೇರ್ ಇದೆ ಅಂತ ಯಾವಾಗಲೂ ನಮ್ಮ ತಾಯಿ ಮೇಲೆ ಡೌಟ್ ಪಡ್ತಾ ಇದ್ರು. ನಮ್ಮ ಒಬ್ಬ ರಿಲೇಟಿವ್ ಇದ್ದಾರೆ, ಅನಿಲ್ ಜಾವಳೇಕರ್ ಅಂತ. ಅವ್ರ ಜೊತೆಗೆ ಅಮ್ಮನಿಗೆ ಅಫೇರ್ ಇದೆ ಅಂತ ಅಪ್ಪನಿಗೆ ಅನ್ನಿಸ್ತಾ ಇತ್ತು. ಅದ್ಯಾಕೆ ಅವರಿಗೆ ಅನುಮಾನದ ಭೂತ ಮೆಟ್ಕೊಂಡಿತ್ತೋ ಗೊತ್ತಿಲ್ಲ. ಹಾಗೇನೂ ಇಲ್ಲ ಅಂತ ಹಲವು ಬಾರಿ ತಿಳಿ ಹೇಳಿದ್ರು ಅಪ್ಪ ಕೇಳ್ತಾ ಇರಲಿಲ್ಲ. ಇದೇ ವಿಷಯಕ್ಕೆ ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಾ ಇತ್ತು. ಅಪ್ಪ ಅಂದ್ಕೊಂಡಂಗೆ ಅಮ್ಮನಿಗೆ ಆ ಥರ ಏನೂ ಅಫೇರ್ ಇರಲಿಲ್ಲ. ಅಪ್ಪ ಸುಮ್ಮನೆ ಡೌಟ್ ಪಡ್ತಾ ಇದ್ರು. ಅದಕ್ಕೆ ಸ್ನೇಹಲ್ ಮತ್ತು ನಾನು ಯಾವಾಗಲೂ ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಇದರಿಂದಾಗಿ ನಮ್ಮಿಬ್ಬರ ಮೇಲೂ ಅವರು ಕೋಪ ಮಾಡ್ಕೋತಾ ಇದ್ರು ಅಂತ ಶೀತಲ್ ಪೊಲೀಸರಿಗೆ ಹೇಳ್ತಾಳೆ. ಇಲ್ಲಿಂದ ಪೊಲೀಸರ ತಲೆಗೆ ಹಲವು ಪ್ರಶ್ನೆಗಳು ಬಂದಿದ್ವು. ಪ್ರಮುಖವಾಗಿ 3 ಮೇಲೆ ಸಂಶಯ ಬರುತ್ತೆ. ಸಸ್ಪೆಕ್ಟ್ ನಂಬರ್ 1 ಹಿರೇನ್ ರಾಠೋಡ್. ಇವನು ಸ್ನೇಹಲ್ನ ಪ್ರೀತಿ ಮಾಡ್ತಿದ್ದೆ ಅಂತಾನೆ. ಜೊತೆಗೆ ಎಲ್ಲದಕ್ಕೂ ನನ್ನ ಮೇಲೆ ಅನುಮಾನ ಪಟ್ಟು ಜಗಳ ಆಡ್ತಿದ್ಲು ಅಂತಾನೆ. ಅಲ್ಲಿಗೆ ಸ್ನೇಹಲ್ ಇವನನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ಲಾ? ರೆಸ್ಟ್ರಿಕ್ಷನ್ ಹಾಕ್ತಿದ್ಲಾ? ಯಾಕಂದರೆ ಫ್ರೆಂಡ್ಸ್ಗೆ ಹಿತೇನ್ ಮೇಲೆ ನಿಗಾ ಇಡುವಂತೆ ಹೇಳ್ತಿದ್ಲಂತೆ. ಬಹುಶಃ ಇದೆಲ್ಲದರಿಂದ ಬೇಸತ್ತು ಅವಳಿಂದ ದೂರ ಆಗೋಕೆ ಹಿರೇನ್ ಕೊಲೆ ಮಾಡಿರಬಹುದಾ? ಇದು ಪೊಲೀಸರ ಫಸ್ಟ್ ಥಿಯರಿ. ಸಸ್ಪೆಕ್ಟ್ ನಂಬರ್ 2 ಕಲ್ಪನಾ. ಕಲ್ಪನಾಗೆ ಅದ್ಯಾರೋ ಅನಿಲ್ ಜೊತೆ ಅಫೇರ್ ಇದೆ ಅಂತ ಗವಾರೆಗೆ ಅನುಮಾನ ಇತ್ತು. ಮೇ ಬಿ ಸ್ನೇಹಲ್ಗೂ ಅನುಮಾನ ಇತ್ತಾ? ಬಹುಶಃ ಏನಾದರೂ ಸ್ನೇಹಲ್ಗೆ ಅಮ್ಮನ ಬಗ್ಗೆ ಗೊತ್ತಾಗಬಾರದ್ದು ಗೊತ್ತಾಗ್ಬಿಟ್ಟಿತ್ತಾ? ಅಮ್ಮ ರೆಡ್ ಹ್ಯಾಂಡ್ ಆಗಿ ಇವಳ ಕೈಗೆ ಸಿಕ್ಕಿ ಬಿದ್ದಿದ್ಲ. ಇದನ್ನ ಮರೆಮಾಚೋಕೆ ಕಲ್ಪನಾ ಅನಿಲ್ ಜೊತೆ ಸೇರ್ಕೊಂಡು ಮಗಳನ್ನ ಕೊಲೆ ಮಾಡಿರಬಹುದಾ? ಇದು 2ನೇ ಥಿಯರಿ. ಸಸ್ಪೆಕ್ಟ್ ನಂಬರ್ 3
ಹಿಂದೂರಾವ್ ಗವಾರೆ. ಇವರಿಗೆ ಮೊದಲೇ ಹೆಂಡತಿ ಮತ್ತು ಹೆಣ್ಮಕ್ಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಸ್ನೇಹಲ್ಗೆ ಬಾಯ್ ಫ್ರೆಂಡ್ ಇರೋ ಬಗ್ಗೆ ಗೊತ್ತಾಗಿರಬಹುದಾ? ನೀವು ಇಲ್ಲದಾಗ ಹಿರೇನ್ ನಿಮ್ಮ ಮನೆಗೆ ಬರ್ತಾನೆ ಅಂತ ಯಾರಾದರೂ ಹೇಳಿರಬಹುದಾ? ಬಹುಶಃ ಇದೇ ಕೋಪದಲ್ಲಿ ಸ್ನೇಹಲ್ನ ಕೊಲೆ ಮಾಡಿರಬಹುದಾ? ಇದು ಮೂರನೇ ಥಿಯರಿ. ಈ ಎಲ್ಲ ಆಯಾಮದಲ್ಲೂ ಪೊಲೀಸರು ಯೋಚಿಸ್ತಾರೆ. ಈ ಮೂರು ಸಾಧ್ಯತೆಗಳನ್ನು ಮೀರಿ ಬೇರೆ ಏನಾದರೂ ಕಾರಣ ಇರಬಹುದಾ? ಆಕೆ ತಾನೇ ಆತ್ಮಹತ್ಯೆ ಮಾಡ್ಕೊಂಡಿರೋಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಕೈಕಾಲುಗಳನ್ನು ಕಟ್ಕೊಂಡು ಮುಖಕ್ಕೆ ಕವರ್ ಹಾಕಿ ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ವರದಿಯಾಗಿತ್ತು. ಬಟ್ ಇಲ್ಲಿ ಕೈಕಾಲು ಕಟ್ಟಿದ್ದರ ಜೊತೆಗೆ ಇವಳ ಶವ ಸಿಕ್ಕಿರೋದು ಬಾಕ್ಸ್ ಕಾಟ್ನಲ್ಲಿ. ಅದೂ ಅಲ್ಲದೆ ರೂಮ್ ಎಲ್ಲ ನೀಟಾಗಿತ್ತು ಅಂತಾನು ತಾಯಿ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮೂವರಲ್ಲಿ ಯಾರೋ ಒಬ್ರು ಕೊಲೆ ಮಾಡಿರಬಹುದು. ಹಾಗಾದ್ರೆ ಟೇಬಲ್ ಮೇಲೆ ಅರ್ಧ ಕುಡಿದು ಗ್ಲಾಸ್ ಇಟ್ಟಿದ್ಯಾರು? ಪೊಲೀಸರಿಗೆ ಇನ್ನೊಂದು ವಿಚಾರ ಗೊತ್ತಾಗಿತ್ತು. ಕೆಲವು ವರ್ಷಗಳ ಹಿಂದೆ ದೊಡ್ಡ ಮಗಳು ಶೀತಲ್ ನಮ್ಮಪ್ಪ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ, ತುಂಬಾ ಹೊಡಿತಾರೆ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ಲು. ಇನ್ಫ್ಯಾಕ್ಟ್ ಆಗ ಈ ಗವಾರೆಗೆ ಒಬ್ರು ACP ಫ್ರೆಂಡ್ ಇದ್ರು. ಅವರೀಗ ರಿಟೈರ್ಡ್ ಆಗಿದ್ರು. ಅವ್ರ ಹೆಸರು ಕಚಾರೆ. ಯಾವಾಗ ಶೀತಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೋ ಆಗ ACP ಕಚಾರೆ ಅವರು ಶೀತಲ್ನ ಕರೆದು ಮಾತಾಡಿ ಕಂಪ್ಲೇಂಟ್ ರಿಟರ್ನ್ ತಗೊಳ್ಳೋ ಹಾಗೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ತನಿಖೆ ಮಾಡ್ತಾ ಇದ್ದ ಪೊಲೀಸರಿಗೆ ಯಾವ ಲೀಡ್ ಕೂಡ ಸಿಗಲ್ಲ. ಹೀಗೆ 2 ವಾರ ಕಳೆದು ಹೋಗುತ್ತೆ. ಈ ನಡುವೆ ಸ್ನೇಹಲ್ನ ನೋಕಿಯಾ N72 ಮೊಬೈಲ್ನ ಲೊಕೇಶನ್ ಟ್ರೇಸ್ ಆಗುತ್ತೆ. ಅದು ಮುಂಬೈನ ಫೋರ್ಟ್ ಏರಿಯಾದಲ್ಲಿ ಆಕ್ಟಿವ್ ಆಗಿತ್ತು. ತಕ್ಷಣ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಅದೊಂದು ಸ್ಟೇಷನರಿ ಅಂಗಡಿಯಾಗಿತ್ತು. ಆ ಅಂಗಡಿಯ ಓನರ್ ಮನ್ಸುಖ್ ಪಾಟೀಲ್. ಪೊಲೀಸರನ್ನ ನೋಡಿದ್ದ ಕೂಡಲೇ ಮನ್ಸುಖ್ ಪಾಟೀಲ್ ಹೆದರು ಬಿಡ್ತಾರೆ. ಏನಾಯ್ತು ಸರ್ ಅಂತ ಕೇಳ್ತಿರುವಾಗಲೇ ಅವನನ್ನ ಜೀಪಲ್ಲಿ ಕೂರಿಸ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಫೋನ್ ಬಗ್ಗೆ ವಿಚಾರಿಸ್ತಾರೆ. ಸರ್, ಜುಲೈ 31ಕ್ಕೆ ಒಬ್ಬ ವ್ಯಕ್ತಿ ಅಂಗಡಿಗೆ ಬಂದಿದ್ದ. ನನಗೆ ಅರ್ಜೆಂಟ್ ದುಡ್ಡು ಬೇಕು, ಈ ಮೊಬೈಲ್ ಇಟ್ಕೊಂಡು ದುಡ್ಡು ಕೊಡಿ ಅಂದ. ಯಾರ್ದು ಈ ಮೊಬೈಲ್ ಅಂತ ಕೇಳಿದ್ಕೆ ರೋಡಲ್ಲಿ ಸಿಕ್ತು ಅಂದಿದ್ದ. ಸರಿ ಅಂತ ಮೊಬೈಲ್ ತಗೊಂಡು 3,500 ರೂಪಾಯಿ ಕೊಟ್ಟೆ. ಆ ಮೊಬೈಲ್ನಲ್ಲಿ ಸಿಮ್ ಕಾರ್ಡ್ ಕೂಡ ಇರಲಿಲ್ಲ ಅಂತಾನೆ. ಅವನು ನೋಡೋಕೆ ಹೇಗಿದ್ದ, ಮುಖ ನೆನ್ಪಿದ್ಯಾ ಅಂತ ಕೇಳ್ತಾರೆ. ಅವನು ಒಳ್ಳೆ ಫ್ಯಾಮಿಲಿ ಅವನೇ ಅನ್ನಿಸ್ತಾ ಇದ್ದ. ತುಂಬಾ ಬೆಳ್ಳಗಿದ್ದ, 5.5 ಫೀಟ್ಗಿಂತ ಜಾಸ್ತಿ ಹೈಟ್ ಇದ್ದ, 25ರಿಂದ 30 ವರ್ಷ ಪ್ರಾಯದವನು ಅಂತ ಡೀಟೇಲ್ಸ್ ಹೇಳ್ತಾನೆ. ಕೂಡಲೇ ಒಬ್ಬ ಸ್ಕೆಚ್ ಆರ್ಟಿಸ್ಟ್ನ ಕರೆದು ಸ್ಕೆಚ್ ರೆಡಿ ಮಾಡಿಸ್ತಾರೆ. ನಂತರ ವಾರ್ನ್ ಮಾಡಿ ಮನ್ಸುಖ್ ಪಾಟೀಲ್ನನ್ನ ಬಿಟ್ಟು ಕಳಿಸ್ತಾರೆ. ಕಳಿಸೋಕ್ಕೂ ಮೊದಲು ತಮಗೆ ಡೌಟ್ ಇದ್ದ ಗವಾರೆ ಮತ್ತು ಹಿರೇನ್ನ ಫೋಟೋ ಮನ್ಸುಖ್ಗೆ ತೋರಿಸ್ತಾರೆ. ಬಟ್ ಇವರು ಯಾರೂ ಅಲ್ಲ ಅಂತ ಮನ್ಸುಖ್ ಹೇಳಿದ್ರು. ಆ ಸ್ಕೆಚ್ ತಗೊಂಡು ಹೋಗಿ ಕಲ್ಪನಾ ಫ್ಯಾಮಿಲಿಗೆ ತೋರಿಸ್ತಾರೆ. ಯಾರೂ ಅವನ ಗುರುತು ಹಿಡಿಯಲ್ಲ, ಯಾರೂ ಗೊತ್ತಿಲ್ಲ ಅಂತಾರೆ. ಪೊಲೀಸರು ಹಿರೇನ್ನ ಫಿಂಗರ್ ಪ್ರಿಂಟ್ ತಗೊಂಡಿದ್ರು. ಅದನ್ನ ಕೊಲೆ ಸ್ಥಳದಲ್ಲಿ ಸಿಕ್ಕ ಎವಿಡೆನ್ಸ್ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಆದ್ರೆ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ನೆಕ್ಸ್ಟ್ ಪೊಲೀಸರು ತಮಗೆ ಯಾರ್ಯಾರ ಮೇಲೆ ಅನುಮಾನ ಇತ್ತೋ ಅವರ ಸೈಕಾಲಜಿ ಟೆಸ್ಟ್ ಮಾಡಿಸೋಕೆ ಮುಂದಾಗ್ತಾರೆ. ಅದರ ಪ್ರಕಾರ ಮಾರ್ಚ್ 2008ಕ್ಕೆ ಹಿಂದೂರಾವ್ ಅವರ ಟೆಸ್ಟ್ ಮಾಡಿಸ್ತಾರೆ. ಇದರಲ್ಲಿ ಪಾಲಿಗ್ರಾಫ್ ಟೆಸ್ಟ್, ಜನರಲ್ ಸೈಕಾಲಜಿ ಟೆಸ್ಟ್ ಸೇರಿದಂತೆ ಇನ್ನೂ ಹಲವಾರು ಟೆಸ್ಟ್ ಮಾಡಿಸ್ತಾರೆ. ಇದರಲ್ಲಿ ಹಿಂದೂರಾವ್ ತನ್ನ ಫ್ಯಾಮಿಲಿಯಲ್ಲಿ ಇದ್ದ ಕಿರಿಕ್ ಬಗ್ಗೆ, ಹೆಂಡತಿ ಅಫೇರ್ ಬಗ್ಗೆ, ಡೌಟ್ ಇರೋ ಬಗ್ಗೆ ಎಲ್ಲ ಹೇಳಿದ್ದ. ನೆಕ್ಸ್ಟ್ ಕಲ್ಪನಾ ಮತ್ತು ಅನಿಲ್ ಇಬ್ಬರ ಟೆಸ್ಟ್ ಕೂಡ ಮಾಡಿಸ್ತಾರೆ. ಅದಾದ ಮೇಲೆ ಹಿರೇನ್ ಬ್ರೈನ್ ಮ್ಯಾಪಿಂಗ್ ಮತ್ತು ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಟೆಸ್ಟ್ಗೂ ಒಳಪಡಿಸ್ತಾರೆ. ಟೆಸ್ಟ್ ಸಂದರ್ಭದಲ್ಲಿ ಹಲವು ಪ್ರಶ್ನೆ ಕೇಳಲಾಯಿತು. ಸ್ನೇಹಲ್ನ ನೀನು ಕೊಲೆ ಮಾಡಿದ್ಯಾ? ಕೊಲೆ ಮಾಡುವಾಗ ನೀನು ಸ್ಥಳದಲ್ಲಿ ಇದ್ದ? ಸ್ನೇಹಲ್ ಕೈಕಾಲುಗಳನ್ನು ಯಾರು ಇಟ್ಟಿದ್ದು? ಬೆಡ್ ಬಾಕ್ಸ್ನಲ್ಲಿ ಯಾರು ಹಾಕಿದ್ದು? ಅವಳ ಮೊಬೈಲ್ ಎಲ್ಲಿ? ಡೆಂಟಲ್ ಬ್ರೇಸಸ್ ಎಲ್ಲಿ? ಅವಳ ಕತ್ತಿನ ಚೈನ್ ಯಾರು ಕದ್ರು? ಹೀಗೆ ಹಲವು ಪ್ರಶ್ನೆ ಕೇಳ್ತಾರೆ. ಅವನು ಉತ್ತರ ಕೊಡುವಾಗ ಅವನ ವಿಂಡ್ ಪೈಪ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಎಕ್ಸ್ಪರ್ಟ್ಸ್ ರಿಪೋರ್ಟ್ ರೆಡಿ ಮಾಡ್ತಾರೆ. ರಿಪೋರ್ಟ್ ಪೊಲೀಸರ ಕೈ ಸೇರಿತ್ತು. ಕಲ್ಪನಾ ಮತ್ತು ಅನಿಲ್ ರಿಪೋರ್ಟ್ ನೆಗೆಟಿವ್ ಇತ್ತು. ಅಂದ್ರೆ ಸ್ನೇಹಲ್ ಕೊಲೆಯಲ್ಲಿ ಇವರ ಪಾತ್ರ ಇಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಹಿಂದೂರಾವ್ ರಿಪೋರ್ಟ್ ನಲ್ಲಿ ಮಾತ್ರ ಹಲವು ಡೌಟ್ಸ್ ಇದ್ವು. ಯಾಕಂದ್ರೆ ಟೆಸ್ಟ್ ಟೈಮಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಗವಾರೆ ಸುಳ್ಳು ಹೇಳ್ತಿದ್ದಾರೋ ನಿಜ ಹೇಳ್ತಿದ್ದಾರೋ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗಿಲ್ಲ ಅಂತ ರಿಪೋರ್ಟ್ ನಲ್ಲಿ ಹೇಳಲಾಗಿತ್ತು. ಹಾಗೆ ಹಿರೇನ್ ಟೆಸ್ಟ್ ರಿಪೋರ್ಟ್ ನಲ್ಲೂ ಇತ್ತು. ನೀನೇ ಕೊಲೆ ಮಾಡಿದ್ದ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲ ಅಂತ ಅವನು ಉತ್ತರ ಕೊಟ್ಟಿದ್ರು. ಅವನ ಬ್ರೈನ್ ಸಿಗ್ನಲ್ಸ್ ಮಾತ್ರ ಬೇರೆ ಥರ ರಿಯಾಕ್ಟ್ ಮಾಡಿದ್ವು. ಹೀಗಾಗಿ ಅವನು ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಅನ್ನೋದು ಕನ್ಫರ್ಮ್ ಇರಲಿಲ್ಲ. ಹಾಗಾದ್ರೆ ಕೊಲೆಗಾರ ಇವರಿಬ್ಬರಲ್ಲಿ ಒಬ್ಬನಿರಬಹುದಾ? ಕೊಲೆಯಾದಾಗ ತಂದೆ ಬ್ಯಾಂಕಲ್ಲಿದ್ದರು, ಹಿರೇನ್ ಆಫೀಸ್ನಲ್ಲಿದ್ದ. ಹೀಗಾಗಿ ಪೊಲೀಸರು ಅರೆಸ್ಟ್ ಮಾಡಿ ಯಾರನ್ನೂ ವಿಚಾರಣೆ ಮಾಡಿರಲಿಲ್ಲ.
ನಾರ್ಮಲ್ ಎನ್ಕ್ವೈರಿ ಮಾಡಿದ್ರು ಅಷ್ಟೇ. ಇದೆಲ್ಲ ಆಗುವಷ್ಟರಲ್ಲಿ 1 ವರ್ಷ ಕಳೆದು ಹೋಗಿತ್ತು. 30 ಜುಲೈ 2008ಕ್ಕೆ ಹಿರೇನ್ ಜಾಬ್ ರಿಸೈನ್ ಮಾಡಿ ಮಾಸ್ಟರ್ಸ್ ಮಾಡೋಕೆ ಅಮೆರಿಕಾದ ಕ್ಲೆಮ್ಸನ್ ಯೂನಿವರ್ಸಿಟಿಗೆ ಹೋಗ್ಬಿಡ್ತಾನೆ. ಸ್ನೇಹಲ್ ಕೊಲೆಯಾಗೋ ಮೊದಲೇ ಅಡ್ಮಿಷನ್ ಡೇಟ್, ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದ. ಪೊಲೀಸರು ಇವನನ್ನು ಅರೆಸ್ಟ್ ಏನು ಮಾಡದೇ ಇದ್ದುದ್ರಿಂದ ಇವನಿಗೆ ದೇಶ ಬಿಟ್ಟು ಹೋಗೋಕೆ ಏನೂ ಪ್ರಾಬ್ಲಮೇ ಆಗಲಿಲ್ಲ. ಹೀಗೆ 2-3 ವರ್ಷ ಕಳೆದು ಹೋಗುತ್ತೆ. ಪೊಲೀಸರು ನ್ಯಾಯಾಲಯದಲ್ಲಿ ಒಂದು ಸಮ್ಮರಿ ರಿಪೋರ್ಟ್ ಫೈಲ್ ಮಾಡ್ತಾರೆ. ಸ್ನೇಹಲ್ನ ಕೊಲೆಯಾಗಿರೋದು ನಿಜ, ಕೊಲೆಗಡುಕರೂ ಇದ್ದಾರೆ, ಆದರೆ ಎಷ್ಟೇ ತನಿಖೆ ಮಾಡಿದ್ರೂ ಏನೂ ಸಾಕ್ಷ್ಯ ಸಿಗಲಿಲ್ಲ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ನ್ಯಾಯಾಲಯ ಈ ಕೇಸ್ನ ಕಲ್ಯಾಣ್ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ಮಧ್ಯೆ 2010ರಲ್ಲಿ ಹಿರೇನ್ ರಾಠೋಡ್ನ ತಂದೆ ತೀರ್ ಹೋಗ್ತಾರೆ. ಹಿರೇನ್ ಅಮೆರಿಕಾದಿಂದ ಇಂಡಿಯಾಗೆ ಬರ್ತಾನೆ. ಅಂತ್ಯಕ್ರಿಯೆ, ಶ್ರಾದ್ದ ಎಲ್ಲ ಮುಗಿದ ಮೇಲೆ 9 ಏಪ್ರಿಲ್ 2010ಕ್ಕೆ ಕಲ್ಯಾಣ್ ಸೆಷನ್ ಕೋರ್ಟ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಕೊಡ್ತಾನೆ. ಸ್ನೇಹಲ್ ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ, ಆದರೂ ನನ್ನನ್ನು ಆರೋಪಿ ಅಂತ ಪೊಲೀಸರು ಮಾಡ್ಕೊಂಡಿದ್ದಾರೆ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು, ಅದಕ್ಕೆ ನಾನು ನನ್ನ ಸ್ವ ಇಚ್ಛೆಯಿಂದ ನಾರ್ಕೋ ಟೆಸ್ಟ್ ಮಾಡಿಸ್ಕೋತೀನಿ ಅಂತಾನೆ. ಕ್ರೈಮ್ ಬ್ರಾಂಚ್ 20 ಏಪ್ರಿಲ್ 2010ಕ್ಕೆ ಹಿರೇನ್ನನ್ನ ವಶಕ್ಕೆ ಪಡಿತಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ 7 ದಿನ ಕಸ್ಟಡಿಗೆ ತಗೊಳ್ತಾರೆ. ವಿಚಾರಣೆ ಮುಗಿದ ಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬಿಡ್ತಾರೆ. ನಂತರ ಜಾಮೀನು ತಗೊಂಡು ಹೊರಬರ್ತಾನೆ. ಈ ನಡುವೆ ಅವನು ಹಾಕಿದ್ದ ಅರ್ಜಿಯನ್ನ ಕೋರ್ಟ್ ಪರಿಗಣಿಸಿತ್ತು. ನಿನ್ಗೆ ಒಪ್ಪಿಗೆ ಇದ್ರೆ ಟೆಸ್ಟ್ ಮಾಡಿಸ್ಕೋಬಹುದು ಅಂತ ಆದೇಶ ನೀಡುತ್ತೆ. ಸರಿ ಅಂತ ನಾರ್ಕೋ ಟೆಸ್ಟ್ಗೆ ಪೊಲೀಸರು ರೆಡಿ ಮಾಡ್ಕೊಳ್ತಾರೆ. ಇನ್ನೇನು ನಾರ್ಕೋ ಟೆಸ್ಟ್ ಮಾಡಿಸೋಕೆ ಕರ್ಕೊಂಡು ಹೋಗಬೇಕು ಅನ್ನುವಾಗ ಹಿರೇನ್ ಯೂಟರ್ನ್ ಹೊಡೆದ್ಬಿಡ್ತಾನೆ. ನನಗೆ ನಾರ್ಕೋ ಟೆಸ್ಟ್ ಮಾಡಿಸೋಕೆ ಒಪ್ಪಿಗೆ ಇಲ್ಲ, ನಾನು ಮಾಡಿಸಲ್ಲ ಅಂದ್ಬಿಡ್ತಾನೆ. 24 ಜನವರಿ 2011ಕ್ಕೆ ಕ್ರೈಮ್ ಬ್ರಾಂಚ್, ನಾವು ಸುಮಾರು 83 ಜನರ ವಿಚಾರಣೆ ಮಾಡಿದ್ವಿ. ಹಿರೇನ್ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ನಮಗೆ ಯಾವುದೇ ಎವಿಡೆನ್ಸ್ ಸಿಗಲಿಲ್ಲ. ಅದಕ್ಕೆ ಅವನನ್ನು ಈ ಕೇಸ್ನಿಂದ ಖುಲಾಸೆ ಮಾಡಬಹುದು ಅಂತ ರಿಪೋರ್ಟ್ ಫೈಲ್ ಮಾಡ್ತಾರೆ. ಆದರೆ ನ್ಯಾಯಾಧೀಶರು ಇದನ್ನು ಒಪ್ಪಲ್ಲ. ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಸಾಕ್ಷ್ಯ ಕಲೆ ಹಾಕಿ ಅಂತ ಆರ್ಡರ್ ಮಾಡ್ತಾರೆ. ಕ್ರೈಮ್ ಬ್ರಾಂಚ್ ತನಿಖೆ ಮುಂದುವರಿಸ್ತಾರೆ. ಎಷ್ಟು ಜಾಲಾಡಿದ್ರೂ ಒಂದೇ ಒಂದು ಸುಳಿವು ಸಿಗಲ್ಲ. ಮತ್ತೆ ಮಾರ್ಚ್ 2014ಕ್ಕೆ ಹಿರೇನ್ ವಿರುದ್ಧ ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಇವನನ್ನ ಕೇಸ್ನಿಂದ ಖುಲಾಸೆ ಮಾಡಬಹುದು ಅಂತ ರಿಪೋರ್ಟ್ ಸಲ್ಲಿಸ್ತಾರೆ. ನ್ಯಾಯಾಧೀಶರು ಪೊಲೀಸರ ಈ ರಿಪೋರ್ಟ್ ಬಗ್ಗೆ ಸ್ನೇಹಲ್ ತಂದೆ ಹಿಂದೂರಾವ್ಗೆ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ತಂದೆ ಸ್ನೇಹಲ್ನನ್ನ ಹಿರೇನ್ ಕೊಲೆ ಮಾಡಿದ್ದಾನೆ, ಅವನೇ ಕೊಲೆಗಡುಕ ಅಂತ ಆರೋಪ ಮಾಡ್ತಾರೆ. ಆದರೆ ನ್ಯಾಯಾಲಯದಲ್ಲಿ ಈ ಬಗ್ಗೆ ಆಕ್ಷೇಪಣಾ ಅರ್ಜಿ ಹಾಕಲ್ಲ. 30 ಸೆಪ್ಟೆಂಬರ್ 2015ಕ್ಕೆ ನ್ಯಾಯಾಧೀಶರು ಸ್ನೇಹಲ್ನ ಯಾರೋ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸೂಕ್ತ ಸಾಕ್ಷ್ಯಾಧಾರ ಇಲ್ಲ, ಆದರೆ ಕೊಲೆ ಆಗಿರೋದು ನಿಜ, ಹಾಗಾಗಿ ಇದು ಅನ್ಸ್ಯಾಟಿಸ್ಫ್ಯಾಕ್ಟರಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ. ಈ ಕೇಸ್ ಇನ್ನೂ ಕ್ಲೋಸ್ ಆಗಿಲ್ಲ. 18 ವರ್ಷ ಆದರೂ ಈ ಕೇಸ್ನ ತನಿಖೆ ಇನ್ನೂ ನಡೀತಾನೆ ಇದೆ. ಹಾಗಾದರೆ ಸ್ನೇಹಲ್ನನ್ನ ಕೊಂದವರು ಯಾರು? ಕೊಲೆಗೆ ಕಾರಣ ಏನು? ದೇಶದಲ್ಲಿರೋ ಅದೆಷ್ಟೋ ಅನ್ಸಾಲ್ವ್ಡ್ ಕೇಸ್ಗಳ ಲಿಸ್ಟ್ಗೆ ಇದೂ ಸೇರಿಕೊಂಡಿದೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.